ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿದ್ರಲ್ಲ, ಇದು ದೀಪಾವಳಿ ವ್ಲಾಗ್ ಆಗಿರುತ್ತೆ. ಮತ್ತು ದೀಪಾವಳಿ ಹಿಂದಿನ ದಿನದ ಪ್ರಿಪ್ರೇಷನ್ಸ್ ಹೇಗಿತ್ತು ನಮ್ಮ ಮನೇಲಿ ಅನ್ನೋದು ನಿಮ್ಮೆಲ್ರಿಗೂ ತೋರಿಸ್ಕೊಡ್ತಿದ್ದೀನಿ. ಸೊ ಹಾಗಿದ್ರೆ ಬನ್ನಿ ಶುರು ಮಾಡೋಣ. ನೋಡ್ತಿದ್ದೀರಲ್ಲ, ಅಕ್ಕಿನ ನೆನೆ ಹಾಕಿ ಈಗ ನಾವು ಕೆಂಪಕ್ಕಿ ಬಳಸೋದು. ಸೊ ಹಾಗಾಗಿ ಒಂದರಲ್ಲಿ 3 kg, ಇನ್ನೊಂದರಲ್ಲಿ 2 kg ನಾನು ನನ್ನ ಮಗಳು ತಗೊಂಡು ನಮ್ಮ ಮನೆ ಪಕ್ಕದ ರೋಡಲ್ಲೇ ಇದೆ ಫ್ಲೋರ್ ಮೇಲೆ. ಸೊ ಅಲ್ಲಿಗೆ ತೊಗೊಂಡು ಹೋಗ್ತಿದ್ದೀವಿ. ನೋಡ್ತಿದ್ದೀರಲ್ಲ, ಬಂದಿದ್ದೀವಿ. ಸೊ ಇಲ್ಲಿ ಅಷ್ಟಾಗಿ ರಶ್ ಇದ್ದಿಲ್ಲ, ಯಾಕಂದರೆ ನಾಳೆ ಹಬ್ಬ ಅಂದರೆ ನಾವು ಇವತ್ತು ಹಿಂದಿನ ದಿನ ಅಲ್ವಾ ಬಂದಿರೋದು. ಹಾಗಾಗಿ ಬೇಗ ಮಾಡಿಕೊಟ್ಬಿಟ್ರು. ಇವರು ಬಿಫೋರ್ ವೆಯ್ಟ್ ತೋರಿಸ್ತಾರೆ, ಮತ್ತು ಆಫ್ಟರ್ ಆದಮೇಲೂ ಚೆಕ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಇನ್ನೊಮ್ಮೆ ತೋರಿಸ್ತಾರೆ. ನೋಡ್ತಿದ್ದಾರಲ್ಲ, ಮನೆ ಹತ್ರ ಬಂದರೆ ಹಸು ಮನೆ ಮುಂದೆನೇ ನಿಂತಿತ್ತು. ಅದರ ಆಶೀರ್ವಾದ ಪಡ್ಕೊಂಡು, ಕಾಮಧೇನು ಅಲ್ಲ, ಎಲ್ಲ ದೇವರ ಸ್ವರೂಪವಾಗಿದೆ. ಹಾಗಾಗಿ ಅದರ ಆಶೀರ್ವಾದ ಪಡ್ಕೊಂಡು ಮನೆಗೆ ಬಂದ್ವಿ. ಇಲ್ಲಿ ನೋಡ್ತಿದ್ದೀರಲ್ಲ, ನಮ್ಮ ಅತ್ತೆ ಆಲ್ರೆಡಿ ನಾವು ಬರೋ ಅಷ್ಟರಲ್ಲಿ ಬೆಲ್ಲದ ಪಾಕ ತೆಕ್ಕೊತಿದ್ರು. ಸೊ ಈಗ ಬೆಲ್ಲದ ಪಾಕ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತಿದ್ದಾರೆ. 5 kg ಅಕ್ಕಿಗೆ 3.5 kg ಬೆಲ್ಲದ ಪಾಕ ಮಾಡ್ಕೊಂಡಿದ್ದಾರೆ. ಬೆಲ್ಲದ ಪಾಕ ಬಿಸಿ ಇರೋ ಹಾಗೇನೆ ಅದನ್ನು ಈ ಥರ ಮುದ್ದೆ ಕೋಲಲ್ಲಿ ತಿರುಗಿಸ್ಕೋಬೇಕು. ಅಕ್ಕಿದು ಆ ಸೀಟನ್ನ ಹಾಕಿ ತುಂಬ ಈಸಿಯಾಗೆ ಮಾಡ್ಕೋಬೋದು, ಬಟ್ ಪ್ರಪೋರ್ಷನ್ಸು ಸರಿಯಾಗಿ ಇರಬೇಕಾಗುತ್ತೆ ಅಷ್ಟೇ. ಈಗ ಏಲಕ್ಕಿ ಪುಡಿ ಹಾಕಿದ್ದೀವಿ, ಬಿಳಿ ಎಳ್ಳು 100 ಗ್ರಾಮ್ ಅಷ್ಟು ಹಾಕೋತಿದ್ದೀವಿ. ನೋಡ್ತಿದ್ದೀರಲ್ಲ, ಮತ್ತು ಗಸಗಸೆನೂ 100 ಗ್ರಾಮ್ ಅಷ್ಟು ಹಾಕಿದ್ದೀವಿ. ಪ್ರತಿ ವರ್ಷವೂ ನಮ್ಮ ಅತ್ತೆನೇ ಮಾಡೋದು, ಜಸ್ಟ್ ನಾವು ಹೆಲ್ಪ್ ಮಾಡ್ತೀವಿ ಅಷ್ಟೇ. ಈಗ ನೋಡಿದ್ರಲ್ಲ, ಇದಿಷ್ಟೇ. ಕೊನೆಯಲ್ಲಿ ಗೋಧಿ ಹಿಟ್ಟು ಹಾಕೋತಿದ್ದಾರೆ. ಇದು ಅವರಮ್ಮ ಸೀಕ್ರೆಟ್ ಟಿಪ್ ಅಂತ ಅವರಮ್ಮ ಹೇಳ್ಕೊಟ್ಟಿರೋದು. ಸೊ ಈ ರೀತಿ ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೋದ್ರಿಂದ ಅದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹಾಕಿದರು. ಇದು ಆಪ್ಷನಲ್. ಕ್ರಿಸ್ಪಿ ಬೇಕು ಅನ್ನೋರು ಖಂಡಿತವಾಗ್ಲಿಯೂ ಟ್ರೈ ಮಾಡಿ, ಚೆನ್ನಾಗಾಗತ್ತೆ ಈ ಥರ ಮಾಡೋದ್ರಿಂದ. ಆಲ್ಮೋಸ್ಟ್ ಇಟ್ಸ್ ಡನ್ ಅಂತಲೇ ಹೇಳ್ಬೋದು. ಈಗ ಆಗಿದೆ, ಮತ್ತು ಇದನ್ನು ಆರೋದಕ್ಕೆ ಬಿಡಬೇಕು. ಅದಾಗಿದ ನಂತರ ಸುಟ್ಕೊಳ್ಳೋದು. ಇದು ಆರೋದ್ರ ಒಳಗಡೆ ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಬಿಡೋಣ ಅಂತ ಹೇಳಿ ಎಲ್ಲ ತೊಳೆದು ಇಟ್ಬಿಟ್ಟು ಬರೋ ಹೊತ್ತಿಗೆ ಸಾಯಂಕಾಲ ಆಗಿತ್ತು. ಮಾಡಿ ಬರೋ ಹೊತ್ತಿಗೆ ನಮ್ಮ ಅತ್ತೇನು ನನ್ನ ಮಗಳು ಶುರು ಮಾಡಿಬಿಟ್ಟಿದ್ರು ಕಜ್ಜಾಯ ಸುಡೋದಕ್ಕೆ. ಸೊ ಅರ್ಧಕ್ಕೆ ಒಂದು 1/4 ಭಾಗದಷ್ಟು ಮಾಡಿದ್ದಾರೆ. ಈಗ ನನ್ನ ಮಗಳು ಈ ರೀತಿ ಉಂಡೆ ಮಾಡಿ ಎತ್ತಿಡ್ತಿದ್ದಾಳೆ. ಸೊ ಅದು ತಟ್ಟಿ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಕಜ್ಜಾಯ ತುಂಬಾ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿ ಆಗಿತ್ತು. ಆಲ್ರೆಡಿ ಅಷ್ಟು ಸುಟ್ಟಿಟ್ಬಿಟ್ಟಿದ್ದಾರೆ ನಾನು ಬರೋ ಹೊತ್ತಿಗೆ. ಕೊನೆಯಲ್ಲಿ ಇನ್ನೂ ಸ್ವಲ್ಪ ಉಳಿದಿತ್ತಲ್ಲ, ಅದನ್ನು ಮಾಡೋಣ ಅಂತ ನಾನು ಕೂತ್ಕೊಂಡೆ. ಇದು ಒಬ್ಬಟ್ಟು ಶೀಟ್ ಬರುತ್ತಲ್ಲ, ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಎಷ್ಟು ತೆಳುವು ಬೇಕು, ಎಷ್ಟು ಅಗಲ ಬೇಕು ಅದನ್ನು ನೋಡಿಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ. ಮನೆಯಲ್ಲೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ನನ್ನ ಮಕ್ಕಳಿಗೆ ಬಟ್ಟೆ ತೊಗೋಬೇಕು ಅಂತ ಹೇಳಿ ಕಮರ್ಷಿಯಲ್ಗೆ ಬಂದ್ವಿ. ಭಾಸ್ಕರ್ ಇದ್ದಿಲ್ಲ, ಸೊ ಹಾಗಾಗಿ ಕ್ಯಾಬ್ ಮಾಡಿಕೊಂಡು ಬಂದಿದ್ದೀವಿ. ನಾನು, ನಮ್ಮಮ್ಮ, ನನ್ನ ತಂಗಿ ಮಗ ಬಂದಿದ್ದಾನೆ ನಮ್ಮ ಜೊತೆ. ಸೊ ಈಗ ಅವಳಿಗೆ ಫಸ್ಟ್ ಸೆಲೆಬ್ರೇಷನ್ಗೆ ಹೋದ್ವಿ. ಅಲ್ಲಿ ಅವಳಿಗೆ ಸೆಟ್ ಆಗಲಿಲ್ಲ. ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಅವ್ರ ಸ್ಕೂಲಲ್ಲಿ ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ. ಹಾಗಾಗಿ ಎಲ್ಲೋ ಆರ್ ರೆಡ್ ಕಲರ್ ಚಾಯ್ಸ್ ಇವ್ರದ್ದಾಗಿತ್ತು. ಸೊ ರೆಡ್ ಕಲರ್ ಡ್ರೆಸ್ ತೊಗೊಂಡ್ಲು. ಜನ್ನತ್ ಕಲೆಕ್ಷನ್ಸಲ್ಲಿ ತೊಗೊಂಡಿದ್ದು. ಲೊಕೇಶನ್ ಬೇಕಿದ್ರೆ ಹೇಳಿ, ಸೆಂಡ್ ಮಾಡ್ತೀನಿ. ಸೊ ದೊಡ್ಡವ್ರಿಗೂ ಸಹ ಸಿಗುತ್ತೆ ಈ ಶಾಪಲ್ಲಿ. ಚೆನ್ನಾಗಿ ರೋಡ್ನ ಡೆಕೋರ್ ಮಾಡಿದ್ದಾರೆ. ಲೈಟ್ನಿಂಗ್ಸ್ ಎಲ್ಲ ಬಿಟ್ಬಿಟ್ಟು ದೀಪಾವಳಿಗೆ ಸಖತ್ತಾಗಿತ್ತು ರೋಡ್ನ ಮಾತ್ರ ನೋಡೋದಕ್ಕೆ. ಈಗ ನನ್ನ ಮಗಗೆ ಮತ್ತು ಭಾಸ್ಕರ್ಗೆ ತೊಗೊಳಕ್ಕೆ ಹೋಗ್ತಿದ್ದೀವಿ. ಭಾಸ್ಕರ್ ಟೈಮ್ ಇದ್ದಿಲ್ಲ ಅಂತ ಬರಲಿಲ್ಲ. ಸೊ ನಾನೇ ವಿಡಿಯೋ ಕಾಲ್ ಮಾಡಿ ತೋರಿಸಿ ತೊಗೊಂಡಿದ್ದಾಯಿತು. ಭಾಸ್ಕರ್ಗೆ ಏನಿಲ್ಲ, ನಾನೇನು ತೊಗೊಂಡೋದ್ರು ಇಷ್ಟಪಟ್ಟು ಹಾಕ್ಕೊಳ್ತಾರೆ. ಮತ್ತು ನನ್ನ ಮಗಳು ಇಯರಿಂಗ್ಸ್ ಎಲ್ಲ, ಚೈನ್ಸ್ ಎಲ್ಲನೂ ನೋಡ್ತಿದ್ಲು. ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲನೂ. 2 ಕೂಪನ್ ಸಹ ಕೊಟ್ಟರು. ನಾವು ಇದನ್ನು ಯೂಸೇ ಮಾಡೋದಿಲ್ಲ ಹೇಳಬೇಕಂದ್ರೆ. ಮತ್ತು ಸೊ ಈಗಾಯಿತು ಶಾಪಿಂಗ್ ಎಲ್ಲ. ಮತ್ತು ಮನೆಗೆ ಹೋಗಿ ನನ್ನ ಮಗಳು ಸೇರಿ ಈ ರೀತಿ ಔಟ್ಡೋರಲ್ಲಿ ಲೈಟ್ನಿಂಗ್ಸ್ ಎಲ್ಲ ಬಿಟ್ವಿ. ದೀಪಾವಳಿ ಅಂದ್ರೇ ಬೆಳಕಿನ ಹಬ್ಬ. ಇದನ್ನು ನೋಡಿ ಕಣ್ ತುಂಬಿಕೊಳ್ಳೋದೇ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್, ಹಬ್ಬದ ದಿನದ ವ್ಲಾಗ್ ಕಂಟಿನ್ಯೂಷನ್ ಆಗಿದೆ. ದೀಪಾವಳಿ ಹಬ್ಬದ ಜೊತೆಯಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಸಹ ಆಚರಣೆ ಮಾಡೋದಾಗಿರುತ್ತೆ. ಅದು ನಮಗೆ ತುಂಬ ಹೆಮ್ಮೆಯ ವಿಷಯ. ಮತ್ತು ನನ್ನ ಮಗಳು ಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿ ಈಗ ರೆಡಿ ಆಗಿದ್ದಾಳೆ. ನೋಡ್ತಿದ್ದೀರಲ್ಲ, ಅವ್ರ ಸ್ಕೂಲಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ ಕನ್ನಡ ರಾಜ್ಯೋತ್ಸವಕ್ಕೆ. ಸೊ ನಾನು ಹೋಗೋದಕ್ಕಾಗಲಿಲ್ಲ. ಸೊ ನನ್ನ ನೇಬರ್ ಅವ್ರ ಮಗಳು ಜೊತೆ ಡಿಂಪು, ಅವಳ ಫ್ರೆಂಡ್, ಅವಳ ಜೊತೆ ಹೊರಟ್ಲು.
ಎಲ್ಲ ಕಳಿಸ್ಕೊಟ್ಟಿದ ನಂತರ ನಾನು ಫ್ರೆಶ್ ಅಪ್ ಆಗಿ ಈಗ ದೇವರು ಮನೆಯಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವರು ಫೋಟೋಗೆಲ್ಲ ಹೂವು ಹಾಕಿ నేను 12 ಗಂಟೆ ನಂತರ ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳಿದರು ನಮ್ಮತ್ತೆ. ಸೊ ಅಷ್ಟರಲ್ಲಿ ಎಲ್ಲ ಮಾಡ್ಕೋಬೇಕಲ್ವ. ಮತ್ತು ನಮ್ಮ ಮನೇಲಿ ನಮ್ಮದು ತಂಗ್ಳಾಗಿರುತ್ತೆ ಕಜ್ಜಾಯ, ನಮ್ಮಮ್ಮ ಮನೇಲಿ ಬಿಸಿ ಕಜ್ಜಾಯ. ಸೊ ತಂಗ್ಳಾಗಿರೋದ್ರಿಂದ ನೆನ್ನೆನೇ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರೋದ್ರಿಂದ ನಮಗೆ ಇವತ್ತಿನ ದಿನ ಹಬ್ಬ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಈಸಿನೇ ಆಗುತ್ತೆ. ಈ ಥರ ಹಬ್ಬಗಳು, ಫಂಕ್ಷನ್, ಈ ಥರ ದಿನಗಳಲ್ಲಿ ಹೇಗೆ ಟೈಮ್ ಹೋಗುತ್ತೆ ಗೊತ್ತಾಗಲ್ಲ. ಆಲ್ರೆಡಿ 10:30 ಆಗೋಗಿತ್ತು ನಾನು ಎಲ್ಲ ಮಾಡಿ ಮುಗಿಸೋದಕ್ಕೆ. ಈಗ ನಮ್ಮತ್ತೆ ಹಾಕಿರೋ ರಂಗೋಲಿ ಚೆನ್ನಾಗಿದೆ, ಆಗ ಕ್ಯಾಪ್ಚರ್ ಮಾಡಿದೆ. ಈಗ ನನ್ನ ಮಗಳನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಿದ್ದೀನಿ ನಾನೇನೆ. ಆಟೋನಲ್ಲಿ ಹೋಗ್ತಿದ್ದೆ. ಇದು ನೋಡಿ ತುಂಬಾ ಖುಷಿ ಆಯಿತು. ಲರ್ನ್ ಕನ್ನಡ ವಿತ್ ಆಟೋ ಕನ್ನಡಿಗ ಅಂತ ಹೇಳಿ ಒಂದು ಒಳ್ಳೆ ಗುಡ್ ಇನಿಷಿಯೇಟಿವ್ ತೊಗೊಂಡು ಬಂದಿದ್ದಾರೆ ಕನ್ನಡನ ಕಲಿಸೋದಕ್ಕೆ. ಇವರು ಕನ್ನಡದ ಹೆಮ್ಮೆ ಅಂತಲೇ ಹೇಳ್ಬೋದು. ಇವರು ಅಷ್ಟೇ ಅಲ್ಲ, ಇವರಂಥವ್ರ ಜೊತೆ ನಾವು ಸೇರಿಕೊಂಡು ಪರಭಾಷಿಕರಿಗೆ ಕನ್ನಡವನ್ನು ಕಲಿಸೋದ್ರಿಂದ ನಮ್ಮ ಕನ್ನಡನ ನಾವು ಉಳಿಸಿ ಬೆಳೆಸ್ಬೋದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆ ಹತ್ರ ಬಂದರೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಿದ್ದಾರೆ. ಇಲ್ಲಿ ರಾಜ್ಕುಮಾರ್ ಸ್ಟ್ಯಾಚ್ಯೂ ಇದೆ ಮತ್ತು ನಮ್ಮ ಅಪ್ಪು ಬಾಸ್ದು ಬ್ಯಾನರ್ ಎಲ್ಲ ಹಾಕಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಡೆಕೋರ್ ಎಲ್ಲ ಮಾಡಿದ್ದಾರೆ. ನೋಡ್ತಿದ್ದಾರಲ್ಲ, ಮನೆಗೆ ಬಂದು ಟಿಫನ್ ಎಲ್ಲ ಮಾಡಿ ಮುಗಿಸ್ಕೊಂಡ್ವಿ. ಲೈಟಾಗಿ ಇಡ್ಲಿ ಚಟ್ನಿ ಮಾಡ್ಕೊಂಡಿದ್ವಿ ಅಷ್ಟೇ. ನನಗೆ ಇದೆಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಟೈಮೇ ಇದ್ದಿಲ್ಲ ನೋಡಿ. ನನ್ನ ಮಕ್ಕಳು ಮಾಡಿ ಇಟ್ಟಿದ್ರು, ಸೊ ಅದನ್ನು ಇಲ್ಲಿ ಹಾಕಿದ್ದೀನಿ. 2 ಬಾಕ್ಸು ಮತ್ತು ಒಂದು 5000 ವಾಲ ಅದು ತರಿಸಿದ್ರು. ಇವರು ಮನೇಲಿ ಆಗ್ಲೇ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ನೋಡ್ತಿದ್ದೀರಲ್ಲ. ನೋಮೋ ಸಾಮಾನು ತೊಗೊಂಡು ಬರೋಕ್ಕೆ ಹೋಗಬೇಕು, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅಂಗಡಿ ಹತ್ರ ಹೋಗ್ತಿದ್ರೆ ಇಲ್ಲಿ ದೇವರು ಭುವನೇಶ್ವರಿ ದೇವ್ರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಿದ್ರು, ಆಗ ಕ್ಯಾಪ್ಚರ್ ಮಾಡಿದ್ದು. ನೋಡ್ತಿದ್ದೀರಲ್ಲ, ಈಗ ದೇವಸ್ಥಾನಕ್ಕೆ ನೋಮೋ ಸಾಮಾನೆಲ್ಲ ಪೂಜೆಗೆ ಇಟ್ಕೊಂಡು ಮರದಲ್ಲಿ ತೊಗೊಂಡೋಗ್ಬೇಕು. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ನೋಡ್ತಿರ್ಬೋದು ಇಲ್ಲಿ ಬೆಳ್ಳಿ ಮರಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ನಾರ್ಮಲ್ ಮುಂಚೆಲ್ಲ ನಾವು ನಾರ್ಮಲ್ ಮರ ಬರುತ್ತಲ್ಲ ಅದೇ ತೊಗೊಂಡು ಹೋಗ್ತಿದ್ದಿದ್ದು. ಇದು ನಮ್ಮ ಅತ್ತೆ ಮಾಡಿಸಿ ಒಂದು 3-4 ವರ್ಷ ಆಗಿದೆ. ಆಗಿಂದ ಈ ಬೆಳ್ಳಿ ಮರದಲ್ಲಿ ಎಲ್ಲ ಇಟ್ಕೊಂಡು ತೊಗೊಂಡು ಹೋಗ್ತಿರೋದು. ಸೊ ಅದರ ಮೇಲೆ ಬಾಳೆ ಎಲೆ ಇಟ್ಬಿಟ್ಟು ನೋಮೋದಕ್ಕೆ ಏನೇನು ಇಡ್ತೀವಿ ಅಂದರೆ ಅಡಿಕೆಕಾಯಿ, ಎಲೆ, ಅಡಿಕೆ, ಬಿಚ್ಚೋಳೆ ಮತ್ತು ಕಜ್ಜಾಯನ 3 ಸಲ ಈ ರೀತಿ ಕೌಂಟ್ ಮಾಡ್ದೇನೆ ಹಾಗೆ ಇಟ್ಕೊಳ್ಳೋದು. 3 ಸಲ ತೆಗ್ದು ಇಟ್ಕೊಳ್ಳೋದಾಗಿರುತ್ತೆ. ಬಾಳೆಹಣ್ಣು ಹೊಂಚಿಪ್ಪು ಮತ್ತು ತೆಂಗಿನಕಾಯಿ, ಇದು ಹಳೆ ದಾರಾನ ಎತ್ತಿಟ್ಟಿರ್ತೀವಲ್ಲ, ಹೋದ ವರ್ಷ ಬಿಚ್ಚಿಟ್ಟಿರೋದು ಅದು, ಮತ್ತು ಹೊಸ ದಾರಾನ ಹಾಗೆ ಇಟ್ಕೊಂಡು ಅಲ್ಲೋಗಿ ಪೂಜೆ ಮಾಡಿಸೋದಾಗಿರುತ್ತೆ. ಆಗ್ಲೇ ಪೂಜೆ ಮಾಡಿದ್ದೆ. ಈಗ ಇದಕ್ಕೆ ಮರಕ್ಕೆ ಪೂಜೆ ಮಾಡ್ಕೊಳ್ಳೋದಕ್ಕೆ ಪೂಜೆ ಮಾಡ್ತಿದ್ದೀನಿ. ದೀಪ ಆಗಲೇ ಒಂದೇ ದೀಪ ಹಚ್ಚಿದ್ದೆ, ಹೋಗುವಾಗ ದೇವಸ್ಥಾನಕ್ಕೆ ಹೋಗುವಾಗ ಹಚ್ಚೋಣ ಇದೆರಡು ಅಂತ ಹೇಳಿ. ಸೊ ಈಗ ಹಚ್ಕೋತಿದ್ದೀನಿ. ನನಗೆ ಹಬ್ಬಗಳಂದರೆ ತುಂಬಾ ಇಷ್ಟ ಆಗುತ್ತೆ. ಹಬ್ಬನ ಈ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ. ಅದ್ರ ಜೊತೆಯಲ್ಲಿ ನಾವು ದೇವ್ರದ್ದು ಮತ್ತು ದೇವ್ರನ್ನ ಅಲಂಕಾರ ಮಾಡೋದಾಗಿರ್ಬೋದು, ಮತ್ತು ನಾವು ಅಲಂಕಾರ ಮಾಡಿಕೊಂಡು ಇದೆಲ್ಲನೂ ತುಂಬಾ ಖುಷಿ ತಂದುಕೊಡುತ್ತೆ. ಮರನ ತೊಗೊಂಡು ಹೋಗುವಾಗ ಅದ್ರ ಮೇಲೆ ಒಂದು ಬಟ್ಟೆ ಮುಚ್ಕೊಂಡು ತೊಗೊಂಡು ಹೋಗ್ತೀವಿ. ಈಗ ಜಸ್ಟ್ ಅವಳನ್ನ ಫೋಟೋ ವಿಡಿಯೋ ಕ್ಯಾಪ್ಚರ್ ಮಾಡೋಕೆ ಅವಳ ಕೈಲಿ ಕೊಟ್ಟಿದ್ದೆ. ತುಂಬಾ ಭಾರ ಇರುತ್ತೆ, ನಾನೇ ತೊಗೊಂಡು ಹೋಗೋದು ಎಲ್ಲ ವರ್ಷವೂ. ಸೊ ಈಗ ಹೋಗ್ತಿದ್ದೀವಿ. ನಾನು, ಭಾಸ್ಕರ್, ನಮ್ಮ ಅತ್ತೆ ಮತ್ತು ನಮ್ಮ ಮಕ್ಕಳು ಇಷ್ಟು ಜನ ಬಂದಿದ್ದೀವಿ. ನಾವು ಯಾವಾಗಲೂ ನಮ್ಮ ಮನೆ ಹತ್ರ ಇರೋ ಗಣೇಶ ದೇವಸ್ಥಾನಕ್ಕೆ ಬರೋದು, ನೋಮ್ಕೊಂಡು ಬರೋದಕ್ಕೆ ಹೋಗಿದ್ದೇನೆ. ದೇವ್ರ ಮುಂದೆ ಮರನಿಟ್ಟು ಹೊಸ ದಾರನ ಎಲೆ ಅಡಿಕೆನಲ್ಲಿ ಹಾಕಿ ಕೊಡ್ತಿದ್ದೀನಿ, ನೋಡ್ತಿದ್ದೀರಲ್ಲ. ಸೊ ಹಳೆ ದಾರನ ಮುಂಚೆನೇ ಕೇಳಿರ್ತಾರೆ, ಕೊಟ್ಬಿಡಬೇಕು. ಅದಾದಮೇಲೆ ಹೊಸ ದಾರನ ಈ ರೀತಿ ಎಲೆ ಅಡಿಕೆ ಮೇಲೆ ಇಟ್ಟು ಕೊಡೋದಾಗಿರುತ್ತೆ. ನಾವು ಹೋಗಿದ್ದಾಗ ಅಷ್ಟಾಗಿ ರಶ್ ಇದ್ದಿಲ್ಲ, ಯಾವಾಗಲೂ ರಶ್ ಇರ್ತಿತ್ತು. ಈ ವರ್ಷ ಎಲ್ಲ ಬೇಗನೆ ಬಂದಿದ್ದೀವಿ ಅಂದ್ಕೊಳ್ತೀನಿ. ದೇವ್ರಿಗೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಪೂಜೆ ಕೂಡ ಸ್ವಾಮಿಗಳು ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ, ನಮ್ಮ ಗಣೇಶ ದೇವಸ್ಥಾನ ಸ್ವಾಮಿಗಳು.
ಅರ್ಚನೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ಆರತಿ ಎಲ್ಲ ತೊಗೊಂಡು ಹಾರನ 3 ಸಲ ಈ ರೀತಿ ಬೆಳಗ್ಕೋಬೇಕಾಗತ್ತೆ ದೇವ್ರ ಮುಂದೆ. ಹೊರಗಡೆ ಇಲ್ಲಿ ಬಂದು ಕೂತಿದ್ವಿ ಸ್ವಲ್ಪ ಹೊತ್ತು. ಇದಾದಮೇಲೆ ನಾವು ಅವ್ರಿಗೆ ಇದನ್ನು ಕೊಡಬೇಕಾಗತ್ತೆ, ಪೂಜೆ ಮಾಡಿಸಿರೋದನ್ನು. ಒಂದು ಎಲೆ ಅಡಿಕೆ, ಬಿಚ್ಚೋಲೆ, ಅರಿಶಿನ ಕುಂಕುಮ, ಬಾಳೆಹಣ್ಣು, ಕಜ್ಜಾಯ ಎಲ್ಲನೂ ಅವ್ರಿಗೆ ಹೋಗಿ ಕೊಡೋದಾಗಿರುತ್ತೆ. ಇದನ್ನು ನನ್ನ ಮಗಳು ಕ್ಯೂರಿಯಾಸಿಟಿಯಿಂದ ಕೇಳಿದ್ಲು, ಏನು ಮಾಡ್ತೀರಾ ಇಷ್ಟನ್ನ ಅಂತ. ಸೊ ಯಾರ್ಯಾರು ಹಬ್ಬ ಮಾಡೋದಿಲ್ಲ ಅವ್ರಿಗೆ ಇದನ್ನು ಹಂಚ್ತಾರಂತೆ. ಮುಗಿಸ್ಕೊಂಡು ಇನ್ನೇನು ಹೊರಡುವಾಗ ಇಲ್ಲಿ ದೇವಸ್ಥಾನದ ಮುಂದೆ ಬಂದಿದ್ದರು, ಮೆರವಣಿಗೆ ಹೋಗ್ತಿತ್ತಲ್ಲ ಅದು. ಸೊ ಅಷ್ಟರಲ್ಲಿ ನಮ್ಮಮ್ಮ ಅವರು ಸಹ ಸಿಕ್ಕಿದ್ರು. ನಮ್ಮಮ್ಮನೂ ಇದೇ ದೇವಸ್ಥಾನಕ್ಕೆ ಬಂದು ನುಂಗ್ಕೊಂಡು ಹೋಗೋದಾಗಿರುತ್ತೆ. ನನ್ನ ತಂಗಿ ಮಕ್ಕಳು, ನಮ್ಮಮ್ಮ ಇಷ್ಟು ಜನ ಬಂದಿದ್ದರು. ಹಾಗಾಗಿ ಅವ್ರ ಜೊತೆನೂ ಫೋಟೋಸ್ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಹೊರಟ್ವಿ. ನೋಡ್ತಿದ್ದೀರಲ್ಲ, ನಾನು ನನ್ನ ತಂಗಿ ಒಂದೇ ಥರ ಸೀರೆ, ಬಟ್ ಡಿಫ್ರೆಂಟ್ ಕಲರ್ಸ್ ಹಾಕಿರೋದು. ಮನೆಗೆ ಬಂದ್ವಿ. ಇನ್ನೇನು ಪೂಜೆ ಎಲ್ಲ ಚೆನ್ನಾಗಾಯಿತು. ಈ ನೋಮ್ದಾರನ ಹೆಣ್ಮಕ್ಳು ಕತ್ತಿಗೆ ಕಟ್ಕೋಬೇಕಂತೆ, ಗಂಡು ಮಕ್ಕಳು ಕೈಗೆ ಕಟ್ಕೋಬೇಕು ಅಂತ ನಮ್ಮ ಅತ್ತೆ ಹೇಳೋದು. ಬಟ್ ನಮ್ಮ ಮನೆ ಕಡೆ ನಾವು ಮದುವೆಗೆ ಮುಂಚೆ ಎಲ್ಲ ಹೆಣ್ಮಕ್ಳು ನಾವು ಕೈಗೆ ಕಟ್ಕೋತಿದ್ದು. ಸೊ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಪದ್ಧತಿ ಇರುತ್ತೆ. ಆದರೆ ಮದುವೆ ಆದಮೇಲೆ ಗಂಡ ಮನೆ ಕಡೆ ಹೇಗಿರುತ್ತೆ ಹಾಗೆ ಅಲ್ವಾ ಮಾಡಬೇಕು. ಸೊ ಹಾಗಾಗಿ ನಾವು ಕತ್ತಿಗೆನೇ ಕಟ್ಕೊಂಡ್ವಿ ದಾರಾನ. ಮತ್ತು ಇದನ್ನು ಹುಷಾರಾಗಿ ಎತ್ತಿಡಬೇಕು, ಮತ್ತು ಕಳ್ದಾಕಿದ್ರೆ ಹಬ್ಬ ಇರಲ್ಲ ಅಂತಲೂ ಹೇಳ್ತಾರೆ. ಹಾಗೆ ಹುಷಾರಾಗಿ ಎತ್ತಿಟ್ಕೋತೀವಿ. 3 ದಿನ ಆಗಿದ ನಂತರ ಬಿಚ್ಚಿಡ್ತೀವಿ. ನಾವೇ ಎಲ್ಲ ಮಾಡ್ತೀವಿ ಅಂತ ಹೇಳಿ ಅವರೇ ಸೇರಿಕೊಂಡು ಮಾಡ್ತಿದ್ದಾರೆ, ರಂಗೋಲಿ ಎಲ್ಲ ಬಿಡ್ತಿದ್ದಾರೆ, ನೋಡ್ತಿದ್ದಾರಲ್ಲ. ಮತ್ತು ಇದೆಲ್ಲ ಅವರೇ ಮಾಡಿರೋದೀಗ. ಮತ್ತು ಇದನ್ನು ನಾನು ಮಾಡಿದೆ, ಫೋಟೋಶೂಟ್ಗೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ. ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾನು ಸಹ ಪಟಾಕಿ ಹೊಡೆಯೋದಕ್ಕೆ ಕೆಳಗಡೆ ಬಂದಿದ್ದೀನಿ. ಬಟ್ ನನಗೇನು ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ, ಚಿಕ್ಕ ವಯಸ್ಸಲ್ಲಿರೋ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಆದರೆ ನೆನಪಾಗುತ್ತೆ, ನಾವು ಇಷ್ಟು ಚಿಕ್ಕವರಿರುವಾಗೆಲ್ಲ ನಮ್ಮ ದೊಡ್ಡಪ್ಪ, ನಮ್ಮ ಡ್ಯಾಡಿಯವ್ರ ಅಣ್ಣ ಹೊಸೂರಿಂದ ಒಂದು ಕಾರ್ ತುಂಬಿಸ್ಕೊಂಡು ಬಂದುಬಿಡ್ತಾಯಿದ್ರು. 50-60 ಸಾವಿರಕ್ಕೆಲ್ಲ ತಂದುಕೊಡೋರು ನಮಗೆ. ಪಟಾಕಿನ ನಾವು ಕಸಿನ್ಸ್ ಎಲ್ಲ ಸೇರಿ ತುಂಬ ಎಂಜಾಯ್ ಮಾಡಿಕೊಂಡು ಪಟಾಕಿ ಎಲ್ಲ ಹೊಡಿತಿದ್ವಿ. ಅದೆಲ್ಲ ನೆನಪಾಗುತ್ತೆ. ಭಾಸ್ಕರು ಹೇಳ್ತಿದ್ರು ಹೊಸೂರ್ಗೆ ಹೋಗೋಣ, ತೊಗೊಂಡು ಬರೋಣ ಅಂತೆಲ್ಲ ಹೇಳಿ. ನಾನು ಬೇಡ, ಪಟಾಕಿ ಬೇಡ ಅಂತ ಹೇಳ್ತಿದ್ದೆ. ಆದರೆ ನಮ್ಮ ಅತ್ತೆ ತರಿಸ್ಬಿಟ್ಟಿದ್ರು ಆಲ್ರೆಡಿ 2 ಬಾಕ್ಸ್ ಪಟಾಕಿ ಮತ್ತು 5000 ವಾಲದು. ಸೊ ಈಗ 5000 ಇಲ್ಲ ಲೆಕ್ಬೇಡ್ರಿ ಬಿಂದು. ಬಂದ್ಬಿಡು ಪುಕ್ಲಾ ಪುಕ್ಲಾ ಪುಕ್ಲಾ. ಏಯ್ ಕಾರು ಪ್ರೇಮ್, ನಿಂದೆ ಕಾರು. ಇಂದು ಪ್ರೇಮ್ ಸಹ ಜಾಯಿನ್ ಆದರು. ಅವರು ಸಹ ಪಟಾಕಿಗಳನ್ನ ತಂದಿದ್ರು. ಶಾರ್ಟ್ಸ್ ಜಾಸ್ತಿ ಇತ್ತು, ನಮ್ಮ ಮಕ್ಕಳು ಕೈಯಲ್ಲೂ ಹೊಡೆಸ್ತಿದ್ರು. ಏ ಬಾರೋ ಅಂಟೈತೆ. ಏ ಬಂದ್ಬಿಡು.
ಏ ಬಾಯ್ ಕಡೆ ಖಾನಿ ಬಾಯ್ ಕಡೆ ನೀನು ಹೊಡ್ತಿಲ್ಲ ನಾನು ಹೊಡ್ದಿದ್ದೀನಿ. ಪ್ರೇಮ್ ಅವ್ರ ಅಮ್ಮ ಕೈಯಲ್ಲಿ ಪಟಾಕಿ ಹೊಡ್ಸಿ ಮತ್ತು ಬಿಂದು ಮತ್ತು ನಾನು ಅಲ್ಲೇ ಇದ್ದೆ ಅಂತ ಹೇಳಿ ನನಗೂ ಫೋರ್ಸ್ ಮಾಡಿ ಬಾ ಬಾ ಅಂತ ಕರೆದು ನಾನು ಒಂದೆರಡು ಹೊಡೆದೆ ಕೊನೆಯಲ್ಲಿ. ನನಗೇನು ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ, ಬಟ್ ಐ ಎಂಜಾಯ್ಡ್. ಈ ಸಣ್ಣ ಪುಟ್ಟದು ಫ್ಲವರ್ ಪಾಟ್, ಈ ಚಕ್ರ ಅದೆಲ್ಲ ಇಷ್ಟ ಆಗುತ್ತೆ. ಸುಸುರ್ಬತ್ತಿ ಎಲ್ಲ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಇಲ್ಲೋಡೆ ಬುಜ್ಜಿ ಏ ಬುಜ್ಜಿ ಫಸ್ಟ್ ಆಗಿ ಸರಿ ಇಲ್ಲ ಅಲ್ಲಿ. ನೋಡಿದ್ರಲ್ಲ, ಇದಿಷ್ಟ ಆಗಿತ್ತು ದೀಪಾವಳಿಯ ಆಚರಣೆ. ನಿಮ್ಮೆಲ್ರಿಗೂ ನಾನು ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ.